ಹೆಲೋ ಹಾಯ್ ಇಟ್ಸ್ ಫ್ರೈಡೆ ಆಫ್ಟರ್ನೂನ್. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಚಿಕನ್ ಗೊಜ್ಜನ್ನು ಮಾಡ್ತಿದ್ದೀನಿ. ಈ ಗೊಜ್ಜನ್ನು ನಾವು ಆರಾಮಾಗಿ 1 ವೀಕ್ ಇಟ್ಕೊಂಡು ತಿನ್ಬಹುದು. ನಾವು ಈ ಗೊಜ್ಜನ್ನು ಮಾಡಿದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯಾವಾಗ ಊಟ ಮಾಡ್ತೀವೋ ಆ ಟೈಮಲ್ಲಿ ಲೈಕ್ ಪಿಕಲ್ ರೀತಿನೋ ಇಲ್ಲಾಂದ್ರೆ ಸೈಡ್ ಡಿಶ್ ರೀತಿನೋ ನಾವು ರಸಮು, ತಿಳಿಬೇಳೆ ಸಾಂಬಾರು, ಸೊಪ್ಪಿನ ಸಾರು ಮಾಡಿದಾಗ ನಾವು ಆರಾಮಾಗಿ 1-2 ಸ್ಪೂನ್ ಆದಷ್ಟು ಚಿಕನ್ ಗೊಜ್ಜನ್ನು ಹಾಕೊಂಡು ತಿನ್ಬಹುದು. ನಾವು ನಾರ್ಮಲ್ ಊಟ ಮಾಡೋದಕ್ಕಿಂತ ಒಂದು 2 ತುತ್ತು ಜಾಸ್ತಿನೇ ತಿಂತೀವಿ, ಅಷ್ಟು ರುಚಿಯಾಗಿರುತ್ತೆ ಈ ಚಿಕನ್ ಗೊಜ್ಜು. ಇವತ್ತು ಚಿಕನ್ ಪೀಸಸ್ ಜೊತೆ ಲಿವರು ಮತ್ತು ಗುಂಡ್ಕಾಯಿ 3 ಸೇರಿ ನಾನು ಚಿಕನ್ ಗೊಜ್ಜನ್ನು ಮಾಡ್ತಿದ್ದೀನಿ. ಬೇಕಾಗಿರೋ ಮಸಾಲೆನೆಲ್ಲ ರುಬ್ಕೊಂಡು ನಾನು ಈಗ ಚಿಕನ್ಗೆ ಒಗ್ಗರಣೆ ಹಾಕಿ ನಾನು ಇಟ್ಟಿದ್ದೀನಿ. ಒಂದು ಕಡೆ ಚಿಕನ್ ಬೇಯ್ತಿದೆ, ಮತ್ತೊಂದು ಕಡೆ ಚಪಾತಿ ಮಾಡ್ಕೊಳ್ತಿದ್ದೀನಿ. ಫೈನಲಿ ಪರ್ಫೆಕ್ಟ್ ಆಗಿ ನಮ್ಮ ಚಿಕನ್ ಗೊಜ್ಜು ರೆಡಿಯಾಗಿದೆ ನೋಡಿ. ಈ ಗೊಜ್ಜನ್ನು ಆರಾಮಾಗಿ ನಾವು ಒಂದು ಗ್ಲಾಸ್ ಕಂಟೈನರಲ್ಲಾಗಲಿ ಸ್ಟೀಲ್ ಕಂಟೈನರಲ್ಲಾಗಲಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಊಟ ಮಾಡೋ ಟೈಮಲ್ಲಿ ಒಂದಷ್ಟು ಬಟ್ಲಿಗೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ನಾವು ಹೊಟ್ಟೆ ತುಂಬ ಖುಷಿಯಾಗಿ ಊಟ ಮಾಡಬಹುದು. ಇವತ್ತಿನ ನನ್ನ ಊಟ 2 ಚಪಾತಿ, ವೈಟ್ ರೈಸ್ ಮತ್ತು